ಈಗಾಗಲೇ ಅರ್ಜಿದಾರರ ಮತ್ತು ಎಲ್ಲ ಎದುರುದಾರರ ವಾದವೂ ಕೂಡ ಸಂಪನ್ನಗೊಂಡಿದೆ. ಈಗ ಗೌರವಾನ್ವಿತ ಕೆಳ ನ್ಯಾಯಾಲಯ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿ ತೀರ್ಪಿಗಾಗಿ ಕಾಯ್ದಿರಿಸಿದೆ. ಡೇಟ್ ಕೊಟ್ಟಿಲ್ಲ, ಬರೀ ಓನ್ಲಿ ಫಾರ್ ರಿಸರ್ವ್ ಫಾರ್ ಜಜ್ಮೆಂಟ್ ಆರ್ಡರ್ಸ್ ಹೌದು ಬರಬಹುದು. ಅಭಿಷೇಕ್ ಸ್ನೇಹ ಸೀನಿಯರ್ ಕೌನ್ಸಿಲ್ ಮಣಿಂದರ್ ಸಿಂಗ್ ಅವರು ವಾದ ಮಾಡಿದರು. ಸೀನಿಯರ್ ಕೌನ್ಸಿಲ್ 100% ಸರ್, ನ್ಯಾಯಾಂಗದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ. 100% ನಮ್ಮ ಪರವಾಗಿನೇ. ನೋಡಿ, ನ್ಯಾಯಾಲಯ ಅರ್ಜಿದಾರರ ಮತ್ತು ಎದುರುದಾರರ ಎಲ್ಲ ವಾದಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿದೆ ಮತ್ತು ಉಚ್ಚ ನ್ಯಾಯಾಲಯಗಳ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ಎಲ್ಲ ತೀರ್ಪುಗಳನ್ನು ಕೂಡ ಅತ್ಯಂತ ಕೂಲಂಕುಷವಾಗಿ ತಾಳ್ಮೆಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ವಿವಾದವನ್ನ ಆಲಿಸಿದೆ. ನಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ ನಮ್ಮ ಪರವಾಗಿನೇ ತೀರ್ಪು ಬರುತ್ತೆ ಅಂತ. ನೋಡಿ, ಲೋಕಾಯುಕ್ತ ಅಂತಕ್ಕಂಥ ಒಂದು ಪ್ರಾಧಿಕಾರ ಏನಿದೆ ಅದು ರಾಜ್ಯ ಸರ್ಕಾರದ ಅಧೀನದಲ್ಲಿರತಕ್ಕಂಥ ಒಂದು ಸಂಸ್ಥೆ ಮತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡದೆ ಮುಂದುವರೆದಿದ್ದರಿಂದ ಸಂಪೂರ್ಣವಾಗಿ ಆ ಸಂಸ್ಥೆಯ ಮೇಲೆ, ಆ ಪ್ರಾಧಿಕಾರದ ಮೇಲೆ ತಮ್ಮ ಪ್ರಭಾವವನ್ನ ಹೇರ್ತಕ್ಕಂಥ ಎಲ್ಲ ಸಂಭವನೀಯಕ್ಕೂ ಕೂಡ ಇದೆ. ಈ ನಿಟ್ಟಿನಲ್ಲಿ ಈ ವಿಷಯವನ್ನು ಕೂಡ ನ್ಯಾಯಾಲಯ ಸಂಪೂರ್ಣವಾಗಿ ಆಲಿಸಿದೆ. ಈ ಎಲ್ಲ ಅಂಶಗಳ ಆಧಾರದ ಮೇಲಿಂದ ನಮಗೆ ವಿಶ್ವಾಸ ಇದೆ, ನ್ಯಾಯ ನಮ್ಮ ಪರವಾಗಿನೇ, ತೀರ್ಪು ನಮ್ಮ ಪರವಾಗಿನೇ ಬರ್ತಾ ಇದೆ. 100% ಹೋಗುತ್ತೆ. ಯಾವುದೇ ಒಂದು ಸಾಸಿವೆ ಕಾಳಷ್ಟು ಕೂಡ ಸಂಶಯ ಇಲ್ಲ. ನ್ಯಾಯದಾನದ ದೃಷ್ಟಿಯಿಂದ ಗೌರವಾನ್ವಿತ ಘನ ನ್ಯಾಯಾಲಯ ನನ್ನ ಅರ್ಜಿದಾರರ ವಾದವನ್ನ ಎತ್ತಿ ಹಿಡಿದು ಈ ಪ್ರಕರಣವ ಸಂಪೂರ್ಣವಾಗಿ ಸಿಬಿಐ ತನಿಖೆಗೆ ಹೋಗುತ್ತೆ. ಇದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಸಿಬಿಐ ಕೂಡ ಒಂದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ. ಕೆಲವರು ವಾದ ಏನಂದ್ರೆ ಲೋಕಾಯುಕ್ತನೇ ಇರಲಿ, ಸಿಬಿಐ ಕೂಡ ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳುತ್ತೆ. ಅದು ಬಹಳ ತಪ್ಪು ಕಲ್ಪನೆ. ಸಿಬಿಐ ಒಂದು ಏನಿದೆ ಇನ್ಕ್ವೈರಿ ಇದೆಲ್ಲ ವಿಚಾರಣೆ, ಅದು ಸಂಪೂರ್ಣವಾಗಿ ನ್ಯಾಯೋಚಿತವಾಗಿರುತ್ತದೆ. ಅದು ನ್ಯಾಯದ ಪರವಾಗಿ ತನ್ನ ತೀರ್ಪನ್ನು ಕೊಡುತ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.